ಪರಮೇಶ್ವರ್ ನಿವಾಸಕ್ಕೆ ಹಸ್ತ ಪಡೆಯೇ ದೌಡಾಯಿಸ್ತಾ ಇದೆ. ಇಡಿ ದಾಳಿ ಬೆನ್ನಲ್ಲೇ ಸಚಿವರು ಹಾಗೆ ಶಾಸಕರು ಪರಮೇಶ್ವರ್ ನಿವಾಸಕ್ಕೆ ಭೇಟಿ ನೀಡುತ್ತಿದ್ದಾರೆ. ಪರಮೇಶ್ವರ್ ಅವರಿಗೆ ಧೈರ್ಯ ತುಂಬೋದಕ್ಕೆ ಡಿಕೆ ಶಿವಕುಮಾರ್ ಅವರು ಸಹ ಬಂದಿದ್ದಾರೆ. ಪರಮೇಶ್ವರ್ ನಿವಾಸಕ್ಕೆ ಕಾಂಗ್ರೆಸ್ ನಾಯಕರ ದಂಡೇ ಬಂದಿದೆ. ಸಚಿವ ಚಲುವರಾಯಸ್ವಾಮಿ, ಶಾಸಕ ಎಸಿ ಶ್ರೀನಿವಾಸ್, ರಘುಮೂರ್ತಿ, ಶಾಸಕ ಭೀಮಣ್ಣ ನಾಯಕ್ ಆಗಮಿಸಿದ್ದಾರೆ. ಪರಮೇಶ್ವರ್ ಅವರಿಗೆ ಈ ಸಂದರ್ಭದಲ್ಲಿ ಧೈರ್ಯ ತುಂಬುವಂತಹ ಕೆಲಸವನ್ನ ಕಾಂಗ್ರೆಸ್ನ ನಾಯಕರು ಮಾಡ್ತಾ ಇದ್ದಾರೆ. ಇಡಿ ದಾಳಿ ಬೆನ್ನಲ್ಲೇ ಪರಮೇಶ್ವರ್ ಅವರ ಮನೆಗೆ ಕಾಂಗ್ರೆಸ್ನ ಸಚಿವರು, ಶಾಸಕರು ಭೇಟಿ ನೀಡಿ ಪರಮೇಶ್ವರ್ ಅವರಿಗೆ ಧೈರ್ಯ ತುಂಬುತ್ತಾ ಇದ್ದಾರೆ. ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭೇಟಿ ಕೊಟ್ಟಿದ್ದಾರೆ. ಚಲುವರಾಯಸ್ವಾಮಿ, ಶಾಸಕ ಎಸಿ ಶ್ರೀನಿವಾಸ್, ರಘುಮೂರ್ತಿ, ಶಾಸಕ ಭೀಮಣ್ಣ ನಾಯಕ್ ಇವರೆಲ್ಲರೂ ಸಹ ಭೇಟಿ ನೀಡಿದ್ದಾರೆ. ಇದು ಡಿಕೆ ಶಿವಕುಮಾರ್ ಅವರು ಪರಮೇಶ್ವರ್ ಅವರ ಮನೆಗೆ ಭೇಟಿ ನೀಡಿರುವಂತಹ ದೃಶ್ಯ. ಹೀಗೆ ಒಬ್ಬೊಬ್ಬರೇ ಕಾಂಗ್ರೆಸ್ ನಾಯಕರು ಬಂದು ಪರಮೇಶ್ವರ್ ಅವರನ್ನ ಮಾತನಾಡಿಸಿ ಅವರಿಗೆ ಧೈರ್ಯ ತುಂಬುವಂತ ಕೆಲಸ ಮಾಡ್ತಾ ಇದ್ದಾರೆ. ಪರಮೇಶ್ವರ್ ಅವರ ಒಡೆತನದ 3 ಕಾಲೇಜ್ಗಳಲ್ಲಿ ಈಗಾಗಲೇ ದಾಳಿ ನಡೆದಿದ್ದು ಇನ್ನೂ ಸಹ ಪರಿಶೀಲನೆ ಮುಂದುವರೆದಿದೆ. ನಿನ್ನೆ ನಡೆದಂತಹ ದಾಳಿ ಇನ್ನೂ ಸಹ ಪರಿಶೀಲನೆ ಆಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತೇಶ್, ಪರಮೇಶ್ವರ್ ಅವರ ಒಡೆತನದ ಕಾಲೇಜ್ಗಳ ಮೇಲೆ ರೇಡ್ ಆದ ನಂತರದಲ್ಲಿ ಈಗ ಕಾಂಗ್ರೆಸ್ನ ನಾಯಕರು ಒಬ್ಬೊಬ್ಬರೇ ಬಂದು ಪರಮೇಶ್ವರ್ ಅವರನ್ನ ಭೇಟಿ ಆಗ್ತಾ ಇದ್ದಾರೆ. ಯಾವೆಲ್ಲ ನಾಯಕರು ಇವತ್ತು ಪರಮೇಶ್ವರ್ ಅವರ ನಿವಾಸಕ್ಕೆ ಭೇಟಿ ಕೊಟ್ಟರು? ಪ್ರಗತಿ, ಈಗಷ್ಟೇ ಗೃಹ ಸಚಿವರು ಮನೆಯಿಂದ ತೆರಳುತ್ತಾ ಇದ್ದಾರೆ. ನೀವು ದೃಶ್ಯಗಳಲ್ಲಿ ಗಮನಿಸಬಹುದು. ಸಚಿವ ದಿನೇಶ್ ಗುಂಡೂರಾವ್, ಸಚಿವ ಮಹದೇವಪ್ಪ, ಸತೀಶ್ ಜಾರಕಿಹೊಳಿ, BK ಹರಿಪ್ರಸಾದ್, ಮಾಜಿ ಸಂಸದರಾದ ಚಂದ್ರಪ್ಪ ಅವರೆಲ್ಲರೂ ಕೂಡ ಬಂದು ಅವರಿಗೆ ಒಂದು ಆತ್ಮಸ್ಥೈರ್ಯ ತುಂಬುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ದಲಿತ ಸಮುದಾಯದಿಂದ ಬಂದಂಥವರು ಈ ರೀತಿಯಾಗಿ ಇಡಿ ದಾಳಿಯಾದಾಗ ಮೊದಲು ಈ ಇಡಿ ದಾಳಿಯನ್ನು ಖಂಡಿಸಿದ್ದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರುವಂಥ ಸುರ್ಜೇವಾಲಾ ಅವರು. ಸೊ ಇದೊಂದು ರೀತಿ ರಾಜಕೀಯ ಪ್ರೇರಿತವಾದಂಥ ದಾಳಿ. ಹೀಗಾಗಿ ಇದನ್ನು ನಾವೆಲ್ಲ ಖಂಡಿಸ್ತೀವಿ. ದಲಿತ ಸಮುದಾಯದಿಂದ ಬಂದಂತಹ ಪರಮೇಶ್ವರ್ ಅವರನ್ನ ಟಾರ್ಗೆಟ್ ಮಾಡಿ ಇಡಿ ದಾಳಿ ನಡೆಸಲಾಗಿದೆ ಎನ್ನುವಂತಹ ಸಾಮಾಜಿಕ ಜಾಲತಾಣದಲ್ಲಿ ಸುರ್ಜೇವಾಲಾ ಪೋಸ್ಟ್ ಮಾಡಿ ಬೆಂಬಲವನ್ನು ಸೂಚಿಸಿದ್ರು. ಈಗ ಅವರ ನಿವಾಸಕ್ಕೆ ಎಲ್ಲರೂ ಆಗಮಿಸಿದ್ದಾರೆ. ಸೊ ಈಗ ಅವರು ತೆರಳುತ್ತಾ ಇರುವಂತಹ ದೃಶ್ಯಾವಳಿಗಳನ್ನು ನೀವು ಗಮನಿಸಬಹುದು. ಯಾಕಂದ್ರೆ ಕ್ಯಾಬಿನೆಟ್ ಮೀಟಿಂಗ್ ಇದೆ. ಪರಮೇಶ್ವರ್ ಅವರ ಜೊತೆಗೆ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರಿದ್ದಾರೆ, ಮಹದೇವಪ್ಪ ಅವರಿದ್ದಾರೆ, ಸತೀಶ್ ಜಾರಕಿಹೊಳಿ ಕೂಡ ಇದ್ದಾರೆ. ಎಲ್ಲರೂ ಕೂಡ ಒಟ್ಟಿಗೆ ಒಂದೇ ಕಾರ್ನಲ್ಲಿ ತೆರಳುತ್ತಾ ಇದ್ದಾರೆ. ಸೊ ಎಲ್ಲರೂ ಬಂದಿರತಕ್ಕಂಥ ಉದ್ದೇಶ ಇಷ್ಟೇ. ಇಂಥ ಸಂದರ್ಭದಲ್ಲಿ ಅವರ ಜೊತೆಗೆ ನಿಲ್ಲಬೇಕಾಗಿರ್ತಕ್ಕಂಥದ್ದು ಕಾಂಗ್ರೆಸ್ನ ಹಿರಿಯ ನಾಯಕರುಗಳ ಒಂದು ತೀರ್ಮಾನ. ಜೊತೆಗೆ AICCಯಿಂದಲೂ ಕೂಡ ಆ ರೀತಿಯಾದ ತೀರ್ಮಾನವನ್ನು ತೆಗೆದುಕೊಂಡಿರೋದ್ರಿಂದ ರಾಜ್ಯ ಉಸ್ತುವಾರಿಗಳು ಕೂಡ ಅದೇ ರೀತಿಯಾಗಿ ಟ್ವೀಟ್ ಮಾಡಿ ಬೆಂಬಲ ಸೂಚಿಸಿರೋದ್ರಿಂದ ಅವರ ಜೊತೆಗೆ ನಿಲ್ಲಬೇಕಾದಂತಹ ಪರಿಸ್ಥಿತಿ ಇದೆ. ಯಾಕಂದ್ರೆ ಇದು ಹೀಗೆ ಮುಂದುವರಿದ್ರೆ ನಾಳೆ ಬೇರೆ ನಾಯಕರ ಮೇಲೆ ಆಗ್ಬಹುದು ಅನ್ನುವಂಥ ಆತಂಕ ಸಹಜವಾಗಿ ಕಾಂಗ್ರೆಸ್ ನಾಯಕರಲ್ಲಿ ಇದೆ. ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅಂದಾಗ ಸಾಕಷ್ಟು ವಹಿವಾಟುಗಳು ನಡೆದಿರುತ್ತೆ, ಸಣ್ಣ ಪುಟ್ಟ ಲೋಪದೋಷಗಳು ಕೂಡ ಇರಬಹುದು. ಸೊ ಆ ಒಂದು ಕಾರಣಕ್ಕಾಗಿ ಈ ರೀತಿಯಾಗಿ ದುರುದ್ದೇಶಪೂರ್ವಕವಾಗಿ ಮಾಡೋದು ಸರಿಯಲ್ಲ ಅನ್ನುವಂಥ ಅಭಿಪ್ರಾಯವನ್ನು ಕಾಂಗ್ರೆಸ್ ನಾಯಕರು ಪದೇ ಪದೇ ಹೇಳ್ತಿದ್ದಾರೆ. ಜೊತೆಗೆ ಪರಮೇಶ್ವರ್ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ನಾನು ಕಾನೂನಿಗೆ ಗೌರವ ಕೊಡ್ತೀನಿ, ಆ ರೀತಿಯಾದಂಥ ಯಾವುದೇ ಮಾಹಿತಿಗಳನ್ನು ಕೇಳಿದಂಥ ಸಂದರ್ಭದಲ್ಲೂ ಕೂಡ ಇಡಿಗೆ ಎಲ್ಲ ಸಹಕಾರ ಕೊಡಿ ಅಂತೇಳಿ ನಾನು ಅಧಿಕಾರಿಗಳಿಗೆ ಹೇಳಿದ್ದೀನಿ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಇದರ ಇನ್ನೊಂದು ಭಾಗವಾಗಿ ನೋಡಿದಾಗ ಇಡಿ ದಾಳಿಗಳು ಹೆಚ್ಚು ಕಾಂಗ್ರೆಸ್ ನಾಯಕರನ್ನ ಟಾರ್ಗೆಟ್ ಮಾಡಿ ಇಡಿ ದಾಳಿಗಳು ನಡೀತಾ ಇದೆ ಅನ್ನುವಂಥದ್ದು ವಾಸ್ತವದ ಸಂಗತಿ. ಜೊತೆಗೆ ಅಂಕಿಅಂಶಗಳನ್ನು ಈ ಹಿಂದೆಯೂ ಕೂಡ ವಿಧಾನಸಭೆಯಲ್ಲಿ ಶಾಸಕ ಪೊನ್ನಣ್ಣ ಅವರು ಬಹಳ ಸುದೀರ್ಘವಾಗಿ ಇಡಿ ದಾಳಿಯ ಬಗ್ಗೆ ಮಾತನಾಡಿದ್ರು. ಯಾವ್ಯಾವ ಕಾಂಗ್ರೆಸ್ ನಾಯಕರ ಮೇಲೆ, ಅಂದರೆ ಕಾಂಗ್ರೆಸ್ ನಾಯಕರ ಮೇಲೆ ಎಷ್ಟು ಇಡಿ ದಾಳಿಗಳಾಗಿದ್ದಾವೆ ಮತ್ತು ವಿಪಕ್ಷದವ್ರ ಮೇಲೆ ಎಷ್ಟಾಗಿದೆ, ಬಿಜೆಪಿಯ ನಾಯಕರ ಮೇಲೆ ಎಷ್ಟು ಇಡಿ ದಾಳಿ ಆಗಿದೆ ಅನ್ನೋದ್ರ ವಿವರಣೆಗಳನ್ನು ಕೂಡ ನೋಡ್ತಾ ಇದ್ರು. ಸೊ ಹೀಗಾಗಿ ರಾಜ್ಯದ ಪ್ರಮುಖ ನಾಯಕರಾಗಿರುವಂಥ ಪರಮೇಶ್ವರ್ ಅವರ ಸಂಸ್ಥೆಗಳ ಮೇಲೆ ಇಡಿ ದಾಳಿ ಆಗಿರುತ್ತೋ ರಾಜಕೀಯ ಪ್ರೇರಿತ ಅನ್ನುವ ಕಾರಣಕ್ಕಾಗಿ ಕಾಂಗ್ರೆಸ್ ನಾಯಕರು ಎಲ್ಲರೂ ಕೂಡ ಅವರ ಬೆಂಬಲಕ್ಕೆ ನಿಂತಿದ್ದಾರೆ. ಆ ಬೆಂಬಲ ಸೂಚಿಸುವಂಥ ಸಲುವಾಗಿಯೇ ಇವತ್ತು ಎಲ್ಲ ನಾಯಕರು ಬಂದು ಪರಮೇಶ್ವರ್ ಅವರಿಗೆ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಅವರ ಜೊತೆಗೆ ಮಾತನಾಡುವಂಥದ್ದನ್ನು ಮಾಡಿದ್ದಾರೆ ಮತ್ತು ಒಂದಷ್ಟು ಮಾಹಿತಿಯನ್ನು ಕೂಡ ವಿನಿಮಯ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಪ್ರಗತಿ, ಥ್ಯಾಂಕ್ ಯು ಮಾರುತೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.